ಬ್ಯಾಂಕ್ ಅಕೌಂಟ್ ಅನ್ನು ಹ್ಯಾಕ್ ಮಾಡುವಂತಹ ಕಳ್ಳರು ಕೂಡ ಹುಟ್ಟುಕೊಂಡಿದ್ದಾರೆ. ಆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್ 3 ಗಂಟೆಯಲ್ಲಿ ಬ್ಯಾಂಕ್ ಒಂದರ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಿದಾನೆ 22 ವರ್ಷದ ಯುವಕ. 5 ವೃತ್ತಿಪರ ಸ್ನೇಹಿತರು ಸೇರಿಕೊಂಡು ಈ ರೀತಿ ಬ್ಯಾಂಕ್ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಿರುವಂತದ್ದು. ಇದನ್ನೆಲ್ಲ ಗ್ಯಾರಂಟಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ದುಡ್ಡನ್ನ ಡ್ರಾ ಮಾಡಿಕೊಂಡ್ರೆ ಮುಂದೆ ಅದಕ್ಕೆ ಯಾರು ಜವಾಬ್ದಾರರು, ಏನ್ ಮಾಡೋದು ಅಂತಕ್ಕಂಥದ್ದು. ಅಂದ್ರೆ ಇದು ನಿಜವಾಗಿ ನಡೆದಿರುವಂಥದ್ದಲ್ಲ, ಇದೊಂದು ಬ್ಯಾಂಕ್ ಆನ್ಲೈನ್ ನೆಟ್ವರ್ಕ್ ಸೇಫ್ಟಿ ಚೆಕ್ ಮಾಡೋದಕ್ಕೆ ಅಂತ ನಡೆದಂತಹ ಹ್ಯಾಕಿಂಗ್. ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಈ ಯುವಕ ಸವಾಲನ್ನು ಹಾಕಿರ್ತಾನೆ, ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನು ನಾನು ಹ್ಯಾಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಿಜಕ್ಕೂ ಇದು ಸಾಧ್ಯನಾ, ಮಾಡು ಹಾಗಾದ್ರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಹುಡುಗ 5 ವೃತ್ತಿಪರ ಸ್ನೇಹಿತರ ಜೊತೆ ಸೇರಿಕೊಂಡು ಕೇವಲ 3 ಗಂಟೆಯಲ್ಲಿ ಬ್ಯಾಂಕ್ ಒಂದರ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಿದ್ದಾನೆ. ಅಂದ್ರೆ ಇದು ಕೇವಲ ಎಕ್ಸಾಂಪಲ್, ಈ ರೀತಿ ಮಾಡಬಹುದು ಅನ್ನೋದನ್ನ ಆತ ತೋರಿಸ್ಕೊಟ್ಟಿದ್ದಾನೆ. ಒಂದು ವೇಳೆ ಈಗಾಗಲೇ ಮನೆಯಲ್ಲಿ ದುಡ್ಡು ಇಟ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲಕ್ಷ ಲಕ್ಷ ಹಣವನ್ನು ತಮ್ಮ ಅಕೌಂಟ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಜನರದು ಏನಾದರೂ ಒಂದು ವೇಳೆ ಅಕೌಂಟನ್ನು ಹ್ಯಾಕ್ ಮಾಡಿ ಈ ರೀತಿ ಹಣವನ್ನು ಡ್ರಾ ಮಾಡಿಕೊಂಡ್ರೆ ಏನು ಮಾಡೋದು, ಯಾರು ಜವಾಬ್ದಾರರು? ಈ ಹಿಂದೆ ಕೂಡ ಈ ರೀತಿ ಸೈಬರ್ ಕ್ರೈಮ್ಗಳು ಸಾಕಷ್ಟು ನಡೀತಾ ಇತ್ತು. ಈ ಹಿಂದೆ ಈ ಥರ ಬೇಕಾದಷ್ಟು ಎಕ್ಸಾಂಪಲ್ಸ್ಗಳಿದೆ, ನಿಜವಾಗ್ಲೂ ಕೂಡ ಹಣವನ್ನು ದೋಚಿರುವಂತಹ ಉದಾಹರಣೆಗಳಿದೆ. ಆದರೆ ಈಗಲೂ ಕೂಡ ಈ ರೀತಿ ಆನ್ಲೈನ್ ನೆಟ್ವರ್ಕನ್ನು ಹ್ಯಾಕ್ ಮಾಡಿರುವಂಥದ್ದು ಮಾಡಬಹುದು ಅಂತ ತೋರಿಸಿಕೊಟ್ಟಿರುವಂತಹ ಒಂದು ಉದಾಹರಣೆ ನೀವೀಗ ನೋಡ್ತಾ ಇದ್ದೀರಾ. 3 ಗಂಟೆಯಲ್ಲಿ ಬ್ಯಾಂಕ್ ಒಂದರ ನೆಟ್ವರ್ಕ್ ಅನ್ನ 22 ವರ್ಷದ ಯುವಕ ಹ್ಯಾಕ್ ಮಾಡಿದ್ದಾನೆ. 5 ವೃತ್ತಿಪರ ಸ್ನೇಹಿತರ ಜೊತೆ ಸೇರಿಕೊಂಡು ಬ್ಯಾಂಕ್ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಲಾಗಿದೆ. ಅಂದಹಾಗೆ ಇದು ಬ್ಯಾಂಕ್ ಆನ್ಲೈನ್ ನೆಟ್ವರ್ಕ್ ಸೇಫ್ಟಿ ಚೆಕ್ಗೋಸ್ಕರ, ಅಂದ್ರೆ ನೆಟ್ವರ್ಕ್ ಇದೆ ಆಲ್ರೆಡಿ, ಇದು ಸೇಫಾ ಅಲ್ವಾ, ಯಾರಾದರೂ ಹ್ಯಾಕ್ ಮಾಡಬಹುದಾ, ಮಾಡೋದಕ್ಕಾಗಲ್ವಾ, ಇದನ್ನ ಆತ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಬಹಳ ಸುಲಭವಾಗಿ 3 ಗಂಟೆಯಲ್ಲಿ ನೆಟ್ವರ್ಕ್ ಅನ್ನು ಆತ ಹ್ಯಾಕ್ ಮಾಡಿದ್ದಾನೆ. ಇದರ ಬಗ್ಗೆ ಮಾತಾಡೋದಕ್ಕೆ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಶುಭಮಂಗಳ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಈ ರೀತಿ
ಒಂದು ನೆಟ್ವರ್ಕ್ ಅನ್ನ ಇಷ್ಟು ಸುಲಭವಾಗಿ ಹ್ಯಾಕ್ ಮಾಡ್ಬೋದು, ಒಬ್ಬರ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ಬೋದು, ಅಷ್ಟು ಈಸಿ ಇದೆಯಾ ಮೇಡಮ್? ಹಾಗಾದ್ರೆ ಈ ಸೈಬರ್ ಕ್ರೈಮ್ ಅಂತಕ್ಕಂಥದ್ದು ಅಷ್ಟು ಅನುಕೂಲ ಆಗಿದೆಯಾ ಅಂತ? ಸೈಬರ್ ಕ್ರೈಮ್ ಅನ್ನೋದು ನಾವಿಲ್ಲಿ ಆಕ್ಚುಲಿ ಮಾನಿಟರಿಂಗ್ ಮಾಡ್ತಿಲ್ಲ. ನಿಮ್ ಜೊತೆ ಆಗ್ಲೇ ಹಲವಾರು ವೇದಿಕೆನಲ್ಲಿ ಇದ್ರ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಾಗ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಾಗ್ಲಿ ಮಾನಿಟರಿಂಗ್ ಅನ್ನೋದು ಇನ್ನೂ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಅದು ತಗೊಳ್ಳೇಬೇಕಾದಂತ ಒಂದು ಮೆಜರ್. ಎರಡನೇದು, ಈ ಇನ್ಸಿಡೆಂಟ್ ನೋಡಿದಾಗ ಇದು ಮೊದಲನೇದಾಗಿ ನಾನು ಹೇಳೋದು ಏನು ಅಂತಂದ್ರೆ, ದಿಸ್ ಇಸ್ ನಾಟ್ ಎ ಫೇರ್ ಒನ್. ಲೀಗಲ್ ಆಗಿ ಈ ತರ ಮಾಡುವುದು ಸರಿಯಲ್ಲ. ಇದನ್ನ ನಾವು ಹ್ಯಾಕಿಂಗ್ ಅಂತ ಕರೆಯಲ್ಲ. ಆಕ್ಚುಲಿ ಬೇರೆ ಆರ್ಗನೈಸೇಷನ್ಗಳಲ್ಲಿ ಅವರ ಸೆಕ್ಯೂರಿಟಿ ಲೂಪ್ ಹೋಲ್ ಕಂಡುಹಿಡಿಯೋದಕ್ಕೋಸ್ಕರ ವಲ್ನರಬಿಲಿಟಿ ಟೆಸ್ಟಿಂಗು, ಪೆನಿಟ್ರೇಷನ್ ಟೆಸ್ಟಿಂಗು ಮಾಡ್ತೀವಿ. ಯಾವ ತರ ಸೆಕ್ಯೂರಿಟಿ ಲೂಪ್ ಹೋಲ್ ಇದೆ, ಏನಿದೆ ಅಂತ. ಬಟ್ ಅದು ಒಬ್ಬ ಅಂದ್ರೆ ಒಂದು ಆರ್ಗನೈಸೇಷನ್ ಪರ್ಮಿಷನ್ ಅನ್ನು ತಗೊಂಡು ಆ ಲೂಪ್ ಹೋಲ್ಗಳನ್ನ ಟೆಸ್ಟ್ ಮಾಡಿ ಹೇಳ್ತಾರೆ. ಈ ಯುವಕ ಮಾಡಿರೋದ್ರಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಇದನ್ನ ಹಿಂಬಾಲಿಸ್ಕೊಂಡು ಸಾಕಷ್ಟು ಜನ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಹ್ಯಾಕ್ ಮಾಡಕ್ ಹೋಗಿದ್ದೆ ಟೆಸ್ಟ್ ಮಾಡೋದಿಕ್ಕೆ ಅನ್ನೋದನ್ನ ಒಂದು ಕಾರಣ ಇಟ್ಕೊಂಡು ಮುಂದುವರೆದ್ರೆ ಹೇಗೆ? ದಿಸ್ ಶುಡಂಟ್ ಬಿ ಎ ಎಕ್ಸಾಂಪಲ್. ಇದು ಮಾಡೋದು ಇಲ್ಲೀಗಲ್, ಖಂಡಿತವಾಗ್ಲೂ ಇಲ್ಲೀಗಲ್. ನಾನ್ ಮಾಡಿ ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂತ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಮಾಡ್ತಾ ಗೊತ್ತಾಗ್ಲಿಲ್ಲ, ಆದ್ರೆ ಸಿಕ್ಕಾಕೊಂಡಿದ ತಕ್ಷಣ ಇಲ್ಲ ನಾನು ಮಾಡಿದ್ದು ಟೆಸ್ಟ್ ಮಾಡೋದಕ್ಕೋಸ್ಕರ, ಅದಕ್ಕೋಸ್ಕರನೇ ನಾನು ಮಾಡ್ತಾ ಇದ್ದೆ. ಸೇಫ್ಟಿ ಚೆಕ್ ಮಾಡೋದು ತಪ್ಪಾಗುತ್ತೆ ಮೇಡಮ್, ಹಾಗಾದ್ರೆ ಮಾಡ್ಕೋಬಾರ್ದು. ಸೇಫ್ಟಿ ಚೆಕ್ ಅಂತ ಬಂದಾಗ ಸೆಕ್ಯೂರಿಟಿ ಆಡಿಟ್ ಆಗ್ಲಿ ಅಥವಾ ಸೆಕ್ಯೂರಿಟಿ ಕನ್ಸರ್ನ್ ಪೆನಿಟ್ರೇಷನ್ ಟೆಸ್ಟ್ ಗಳಾಗ್ಲಿ ಏನೇ ಇದ್ರೂ ಮಾಡ್ಬೇಕು. ಯಾವಾಗ ಅದಕ್ಕೆ ಬೇಕಾದಂತಹ ಪತ್ರಗಳನ್ನ ಅಂದ್ರೆ ಡಾಕ್ಯುಮೆಂಟೇಶನ್ ಗಳನ್ನ ಮಾಡಿ ಕನ್ಸರ್ನ್ಡ್ ಪ್ರೊಫೆಷನಲ್ಸ್ ನ ಕರೆದಾಗ ಖಂಡಿತವಾಗ್ಲೂ ಮಾಡ್ಲೇಬೇಕು, ಮಾಡಿ ತೋರಿಸ್ಲೇಬೇಕು. ಅಥವಾ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಇದ್ದಾಗ ಆ ಬಾಡಿಯಿಂದ ಬೇರೆ ಎಲ್ಲ ಆರ್ಗನೈಸೇಷನ್ ಅಲ್ಲೂ ಸೆಕ್ಯೂರಿಟಿ ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಅವ್ರ ಥ್ರೂ ಇಂದ ಖಂಡಿತವಾಗ್ಲೂ ಯಾವುದೇ ಲೆಟರ್ ಇಲ್ದಿರೋ, ವಾರ್ನಿಂಗ್ ಇಲ್ದಿರೋ ಮಾಡಬಹುದು. ಇದು ಈ ಎರಡರಲ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಕರೆಕ್ಟ್ ಪ್ರೊಸೀಜರ್ ಆಫ್ ಲೀಗಲಿ ಫಾಲೋ ಮಾಡುವಂತಹ ಪ್ರೊಸೀಜರ್ಸ್ ಅದು. ಬಟ್ ಅಪರಾಧಗಳು ಈ ತರ ನಡೀತಾ ಇದೆ ಅಂತ ಗೊತ್ತಾದ ಮೇಲೂ ಕೂಡ ರಾಜ್ಯ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾಕೆ ಒಂದು ಮಾನಿಟರಿಂಗ್ ಟೀಮ್ ಅನ್ನ ಇದಕ್ಕೆ ರೆಡಿ ಮಾಡಿಲ್ಲ ಅಂತ ಮೇಡಮ್? ಬಹುಶಃ ಇದು ಇಂಪ್ಯಾಕ್ಟ್ ನಮ್ಮ ಗವರ್ಮೆಂಟ್ ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಹಲವಾರು ಸಾರಿ ನಿಮ್ಮೊಂದಿಗೆ ಹಂಚ್ಕೊಂಡಾಗೆ ಈಗ ನಮಗ್ ಬೇಕಾಗಿರೋದು ಮೊದಲನೇದು ಮಾನಿಟರಿಂಗ್. ಯಾಕೆಂದ್ರೆ ಈಗ ಮಾನಿಟರಿಂಗ್ ಅಂತ ಇದ್ದಿದ್ರೆ ಯಾರೋ ಒಬ್ರು ಹ್ಯಾಕ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿದ ತಕ್ಷಣ ನಮಗೆ ಅಲರ್ಟ್ ಸಿಕ್ಕಿರೋದು. ಈ ತರ ಒಬ್ಬ ಪರೀಕ್ಷೆ ಮಾಡ್ತಿದ್ದಾನೋ, ಟೆಸ್ಟ್ ಮಾಡ್ತಿದ್ದಾನೋ, ಏನೇ ಆಗ್ಲಿ ಅವ್ನ್ ಏನೇ ಮಾಡ್ತಿದ್ರು ನಮ್ಗೆ ಆ ವಿಷಯ ಗೊತ್ತಾಗಿರೋದು, ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿರ್ತಿದ್ವಿ. ಅವನ್ ಬಂದು ಹೇಳೋ ತನಕ ಕಾಯೋ ನೆಸೆಸಿಟಿ ಇರಲಿಲ್ಲ ನಮ್ಗೆ. ಎರಡನೇದು, ನಾಳೆ ದಿನ ಇವಾಗ ನಾನು ನೀವು ಇಲ್ಲಿ ಮಾತಾಡ್ತಾ ಇದೀವಿ, ನಮ್ ಹಿಂದೆ ಎಷ್ಟು ಸರ್ವರ್ಗಳು, ಎಷ್ಟು ಬ್ಯಾಂಕಿನ ಅಕೌಂಟ್ಗಳು ಹ್ಯಾಕ್ ಆಗ್ತಾ ಇದೆಯೋ ಗೊತ್ತಿಲ್ಲ ನಮ್ಗೆ. ಒಂದು ಮಾನಿಟರಿಂಗ್ ಮಾಡಿ ಅದ್ರ ಲಿಸ್ಟ್ ಇದೆ ನನ್ನ ಹತ್ರ, ಇಷ್ಟು ಸೇಫ್ ಆಗಿದೆ, ನಾವು ಇಷ್ಟು ಸೆಕ್ಯೂರ್ಡ್ ಆಗಿದೆ ನಮ್ಮ ಆರ್ಗನೈಸೇಷನ್ ಅಂದ್ರೆ ಬ್ಯಾಂಕಿನ ಆರ್ಗನೈಸೇಷನ್ ಅಂತ ಹೇಳೋದಕ್ಕೆ ಬ್ಯಾಂಕ್ ಅವರು ಮಾನಿಟರ್ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರದಿಂದನೂ ಹೊರದೇಶದಿಂದ ಎಲ್ಲೋ ಮಾಡಿದ್ರು, ಮತ್ತಾರೋ ಹ್ಯಾಕ್ ಮಾಡಿದ್ರು, ದುಡ್ಡು ಎಲ್ಲೋ ಹೋಯ್ತು ಅಂತ ಹೇಳ್ತಾ ಇದೀವಿ ಹೊರತು ಮಾನಿಟರ್ ಮಾಡಿ ಅದು ನಿಜವಾಗ್ಲೂ ಯಾವುದೋ ದೇಶದಿಂದ. ನಾವು ಮೊಬೈಲ್ ಬ್ಯಾಂಕಿಂಗ್ ಅಂತ ಈಗ ಬ್ಯಾಂಕ್ಗಳದ್ದು ಆಪ್ ಅನ್ನ ನಾವೇನ್ ಮೊಬೈಲ್ ನಲ್ಲಿ ಹಾಕೊಂಡಿರ್ತೀವಲ್ಲ, ಇದರಿಂದ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದಾಗ್ಲೂ ಕೂಡ ಹ್ಯಾಕ್ ಆಗೋ ಸಾಧ್ಯತೆ ಇರುತ್ತಾ? ಖಂಡಿತವಾಗ್ಲೂ ಚಾನ್ಸಸ್ ಇನ್ನೂ ಜಾಸ್ತಿ ಇದೆ ಮೊಬೈಲ್ ಇಂದ ಮಾಡಿದಾಗ. ಏಕೆ ಅಂತಂದ್ರೆ ಮೊಬೈಲ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಟೆಂಡೆನ್ಸಿ ಇರೋ ಬರೋ ಅಪ್ಲಿಕೇಶನ್ ಗಳನ್ನೆಲ್ಲ, ಆಪ್ ಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀವಿ. ಅದರಿಂದ ಲೂಪ್ ಹೋಲ್ಗಳು ಎಷ್ಟಿದೆ ಅನ್ನೋದನ್ನ ನಾವ್ ಏನಾರ ಟೆಸ್ಟ್ ಮಾಡಿದೀವ? ಬ್ಯಾಂಕ್ ಅವ್ರು ಹೇಳ್ತಾರೆ ನಿಮ್ಮ ಟ್ರಾನ್ಸಾಕ್ಷನ್ ಸೆಕ್ಯೂರ್ಡ್ ಗೇಟ್ ವೇ ನಲ್ಲೇ ಹೋಗ್ತಾ ಇದೆ, ಡೋಂಟ್ ವರಿ ಅಂತ ಹೇಳ್ತಾರೆ. ನೆಟ್ ಇಂದ ನಮಗೆ ಮೆಸೇಜ್ ಬರ್ತಾ ಇರುತ್ತೆ, ಅಷ್ಟಿದ್ರೂ ಕೂಡ ಅನ್ಸೆಕ್ಯೂರ್ಡ್ ಅಂತ ಹೇಳ್ತೀರಾ? 100% ಅನ್ಸೆಕ್ಯೂರ್ಡ್. ಯಾಕೆಂದ್ರೆ ಅವರು ಸೆಕ್ಯೂರ್ಡ್ ಅಂತ ಹೇಳ್ತಾ ಇದಾರೆ, ಟ್ರಾನ್ಸಾಕ್ಷನ್ ಸೆಕ್ಯೂರ್ಡ್ ವೇನಲ್ಲಿ ಆಗ್ತಾ ಇದೆ, ಎಲ್ಲ ಆಗ್ತಿದೆ. ಬಟ್ ಸ್ಟಿಲ್ ಹ್ಯಾಕಿಂಗ್ ನಡೀತಾ ಇದೆ, ನಮ್ಮ ಟ್ರಾನ್ಸಾಕ್ಷನ್ ರೀರೌಟ್ ಆಗ್ತಾ ಇದೆ. ಅಂದ್ರೆ ನಾನು ಕಳಿಸಿದಂತ ದುಡ್ಡು ನನ್ನ ಮರ್ಚೆಂಟ್ಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ದಿರಾ ಬೇರೆ ಎಲ್ಲೋ ಹೋಗಿ ದುಡ್ಡು ಜಮಾ ಆಗ್ತಾ ಇದೆ. ಪೇಟಿಎಂಗೆ ನಾನು ವಾಲೆಟ್ ಅಲ್ಲಿ ದುಡ್ಡು ಹಾಕಿ ನನ್ನ ಮರ್ಚೆಂಟ್ ಅಂದ್ರೆ ನಾನು ಪರ್ಚೇಸ್ ಮಾಡಿದ ಕಡೆ ಪೇಟಿಎಂ ಪೇ ಮಾಡಿದಾಗ ನನ್ನ ವಾಲೆಟ್ ಇಂದ ದುಡ್ಡು ಹೋಗ್ತಾ ಇದೆ, ಆದ್ರೆ ಎಲ್ಲಿ ಕಳಿಸಿದನೋ ಅಲ್ಲಿಗೆ ಹೋಗಿ ದುಡ್ಡು ಜಮಾ ಆಗ್ತಾ ಇಲ್ಲ. ಸೊ ಟ್ರಾನ್ಸಾಕ್ಷನ್ ಸೇಫ್, ಬಟ್ ಎಲ್ಲಿ ಜಮಾ ಆಗ್ತಾ ಇದೆ, ಎಲ್ಲಿಗೆ ಜಮಾ ಆಗ್ತಾ ಇದೆ ಮೇಡಮ್? ಹಾಗಾದ್ರೆ ಈ ಎಟಿಎಂ ಗಳನ್ನು ಹ್ಯಾಕ್ ಮಾಡಬಹುದಾ? ಖಂಡಿತವಾಗ್ಲು. ಮೊದಲನೇದಾಗಿ ನಮ್ಮಲ್ಲಿ ನಮ್ಮ ಎಟಿಎಂ ಗಳು ಯೂಸ್ ಮಾಡ್ತಾ ಇರುವಂತಹ ಆಪರೇಟಿಂಗ್ ಸಿಸ್ಟಮ್ಗಳು, ವಿ ಹ್ಯಾವ್ ಆಲ್ರೆಡಿ ಇನ್ಫಾರ್ಮ್ ದಟ್ ಇಟ್ ಇಸ್ ನಾಟ್ ದ ಸೆಕ್ಯೂರ್ಡ್ ಆಪರೇಟಿಂಗ್ ಸಿಸ್ಟಮ್. ನಮ್ಮ ಎಟಿಎಂ ಗಳಲ್ಲಿ ಇರುವಂತದ್ದು ಎಟಿಎಂ ಗಳಿಂದ ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ಅದು ಪ್ರತಿ ಒಂದು ಎಟಿಎಂ ಮೆಷಿನ್ ಕೂಡ ಸರ್ವರ್ ಕಾಂಟ್ಯಾಕ್ಟ್ ಮಾಡ್ಲೇಬೇಕು. ಆ ಟ್ರಾನ್ಸಾಕ್ಷನ್ ಇಂದ ಹ್ಯಾಕ್ ಆಗತ್ತೆ. ಮೆಷಿನ್ ಮೇಲೆ ಅಂದ್ರೆ ಒಂದು ಆಸ್ ಎ ಇಂಡಿವಿಜುವಲ್ ಮೆಷಿನ್ ಕೂಡ ಹ್ಯಾಕ್ ಆಗತ್ತೆ ದುಡ್ಡು ತೆಗಿಯೋದಕ್ಕೆ. ಏನೋ ಟೆಕ್ನಾಲಜಿ ಯೂಸ್ ಮಾಡಿದ್ರ ಒಂದ್ ಸೆಷನ್ ಹೈಜಾಕ್ ಮಾಡಿ ದುಡ್ಡು ತೆಗೆದಂತಹ ಒಂದು ಒಳ್ಳೆ ಎಕ್ಸಾಂಪಲ್ ನಮ್ ಕಾವೇರಿ ಭವನದ SBI ATM ಅಲ್ಲಿ ಆಗಿತ್ತು ಈಗ ಒಂದು 3 ವರ್ಷದ ಕೆಳಗೆ. ಸೊ
ಹ್ಯಾಕಿಂಗ್ ಎಲ್ಲಾ ತರದಲ್ಲೂ ನಡೀತಾನೆ ಇದೆ. ಬೇರೆ ಬೇರೆ ಟೆಕ್ನಾಲಜಿ ಟೂಲ್ಸ್ ಉಪಯೋಗಿಸ್ತಾ ಇದ್ದಾರೆ, ಬೇರೆ ಬೇರೆ ಟ್ರಿಕ್ಸ್ ಇದನ್ನ ಯೂಸ್ ಮಾಡಿ ದುಡ್ಡು ತೆಕ್ಕೊಳ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ಸಾಕಷ್ಟು ಅಪ್ಲಿಕೇಶನ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ನಮ್ದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಇಲ್ಲ, ಒಂದು ಕಮಿಟಿ ಇಲ್ಲ ನಮ್ದು ಸೈಬರ್ ಸೆಕ್ಯೂರಿಟಿ. ಹಾಗಾದ್ರೆ ಈ ಸೇಫ್ಟಿ ಚೆಕ್ ಮಾಡೋದಕ್ಕೆ ಅಂತ ಹೋಗಿ ಅದನ್ನ ಮೀಡಿಯಾಗಳಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ನಾವೇ ಹೇಳ್ಕೊಟ್ಟಂಗಾಗುತ್ತಾ ಈ ತರ ಮಾಡಬಹುದು ಅಂತ? ನನ್ನ ಪ್ರಶ್ನೆ ಮೊದಲನೇದಾಗಿ ನಾನು ನಿಮ್ಮನ್ನ ಕೇಳಿದ್ದು ಅದೇ. ಆತ ಮಾಡಿದವನು ಯಾವ್ದನ್ನ ಒಂದು ಸ್ಟ್ಯಾಂಡರ್ಡ್ ಬಾಡಿಯಿಂದ ಮಾಡಿದಾನ ಅಥವಾ ಯಾರನ್ನ ಪರ್ಮಿಷನ್ ಲೆಟರ್ ಇಟ್ಕೊಂಡು ಮಾಡಿದಾನ? ಎರಡೂ ಇಲ್ಲ. ನಾಳೆ ದಿನ ಇನ್ಯಾರು ಹ್ಯಾಕ್ ಮಾಡಕ್ ಹೋಗಿ ಸಿಕ್ಕಾಕೊಂಡಾಗ ಇಲ್ಲ ನಾನು ಟೆಸ್ಟ್ ಮಾಡ್ತಾ ಇದ್ದೆ, ನಾನು ರಿಪೋರ್ಟ್ ಮಾಡ್ತಾ ಇದ್ದೆ ಅಂದ್ರೆ ಹೌದು ಕರೆಕ್ಟ್. ಅದನ್ನ ಹೇಗ್ ತಗೊಳ್ಬೇಕು ನಾವು ಆಸ್ ಎ ಗವರ್ಮೆಂಟ್? ನಮ್ಮ IT ಆಕ್ಟ್ ಕೆಳಗಡೆ ಇದಕ್ಕೆ ಏನಿದೆ ಲಾ? ಗ್ರಾನ್ಯುಲರ್ ಲಾ ನಮ್ಗೆ ಇನ್ನೂ ಇಲ್ಲ ಅದ್ರ ಬಗ್ಗೆ. ಸೊ ಒಂದು ಲಾ ಬಗ್ಗೆನೂ ನಮ್ಮ ಗವರ್ಮೆಂಟ್ ಇವಾಗ ಎಚ್ಚೆತ್ಕೊಳ್ಬೇಕು. ಮಾನಿಟರಿಂಗ್ ಟೀಮು, ಸೈಬರ್ ಸೆಕ್ಯೂರಿಟಿ ಟೀಮು, ಒಂದು ಕಮಿಟಿ, ಅದಕ್ಕೆ ಬೇಕಾಗಿರುವಂತಹ ಸ್ಟ್ಯಾಚ್ಯುಟರಿ ಬಾಡಿ. ಸೊ ಈ ಎಲ್ಲಾದ್ರ ಬಗ್ಗೆನೂ ಖಂಡಿತವಾಗ್ಲೂ ಅವರು ಎಚ್ಚೆತ್ಕೊಳ್ಳೇಬೇಕು. ಮೇಡಮ್, ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ರೆ ಪಬ್ಲಿಕ್ ಟಿವಿ ಜೊತೆ ಇಲ್ಲಿ ತನಕ ಧನ್ಯವಾದ ತಮಗೆ. 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.